ಯಾವುದಾದ್ರೂ ಕಾಯಿಲೆ ನಮ್ಮನ್ನು ತುಂಬ ದಿವಸ ಬಾಧಿಸ್ತಾ ಇದ್ರೆ ಯಾವ ಜನ್ಮದ ಕರ್ಮನೋ ಇದು ಅಂತ ಹೇಳ್ಕೊಂಡಿದ್ಯಾ? ಇಲ್ಲೊಬ್ರು ಗುರೂಜಿ ಹೇಳ್ತಾ ಇದ್ದಾರೆ, ಹೌದು, ನೀವು ಯಾವುದೋ ಜನ್ಮದಿಂದಾನೇ ಈ ಕರ್ಮನ ತೊಗೊಂಡು ಬಂದಿದ್ದೀರಾ, ಹಾಗಾಗಿ ಆ ಕಾಯಿಲೆ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ. ಸೊ ನಾವು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕಾಯಿಲೆಗಳನ್ನು ತೊಗೊಂಬರೋದು ನಿಜಾನ? ಹೇಗೆ ತೊಗೊಂಬರ್ತೀವಿ? ಹಾಗಿದ್ರೆ ಹಿಂದಿನ ಜನ್ಮಕ್ಕೆ ಹೋಗಿ ನಾವು ಆ ಕಾಯಿಲೆನ ವಾಸಿ ಮಾಡ್ಕೊಳ್ಳೋಕೆ ಸಾಧ್ಯನಾ? ಎಲ್ಲದ್ರ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿನಲ್ಲಿ ನಾವು ನಿಮಗೆ ಮಾಹಿತಿನ ಹೊತ್ತು ತಂದಿದ್ದೀವಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆಲಿದ್ದಾರೆ ತೇಜಸ್ವಿ ಗುರೂಜಿ ಅವರು, ಹನುಮಂತರಾಯನ ಉಪಾಸಕರು. ವೆಲ್ಕಮ್ ಟು ಶೋ ಗುರೂಜಿ. ನಮಸ್ತೆ. ತುಂಬಾ ಕಷ್ಟದಲ್ಲಿ ನಾವು ವಿದ್ಯಾ ಭಂಡಾರ ಹನುಮಾನ್ ಉಪಾಸಕರಾದಂತಹ ತೇಜಸ್ವಿ ಗುರೂಜಿ ಅವರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ ಇವತ್ತು. ಸೊ ಇವತ್ತಿನ ಸಂಚಿಕೆಯ ಮುಂದುವರೆದ ಭಾಗಗಳಲ್ಲಿ ನಾವು ಯಾವ್ಯಾವ ಮೊಡಾಲಿಟೀಸ್ ಇಂದ ವಿತೌಟ್ ಮೆಡಿಸಿನ್ಸ್ ನಾವು ಮನುಷ್ಯನನ್ನ ಹೀಲ್ ಮಾಡೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇವೆ. ಸೊ ಮೊದಲನೇದಾಗಿ ಗುರೂಜಿ, ನೀವ್ ಹೇಳೋ ಹಾಗೆ ಹಿಂದಿನ ಜನ್ಮದ ಕರ್ಮಗಳನ್ನ ಕೂಡ ನಾವು ಈ ಜನ್ಮಕ್ಕೆ ವ್ಯಾಧಿ ರೂಪದಲ್ಲಿ ತಗೊಂಡ್ ಬರ್ತೀವಿ ಅಂತ. ಸೊ ಹುಟ್ಟು ಸಾವು ಅನ್ನೋದು ಹೇಗಾಗತ್ತೆ ಅಂಡ್ ಒಂದ್ ಜನ್ಮದಿಂದ ಇನ್ನೊಂದ್ ಜನ್ಮಕ್ಕೆ ಕರ್ಮಗಳು ವ್ಯಾಧಿ ರೂಪದಲ್ಲಿ ಹೇಗೆ ಟ್ರಾನ್ಸ್ಫರ್ ಆಗತ್ತೆ? ನೋಡಿ, ಒಂದು ಬ್ರಹ್ಮಾಂಡ ಇದೆ. ಆ ಬ್ರಹ್ಮಾಂಡ ಬೆಳಕು ಮತ್ತೆ ಶಬ್ದದಿಂದ ಕೂಡಿದೆ. ಆ ಒಂದು ಬೆಳಕಿನ ಒಂದು ಕಣವೇ ಆತ್ಮ ಅಂತ ನಾವು ಕರಿತೇವೆ. ಆತ್ಮದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಶರೀರಗಳಿದೆ, ಮನಸ್ಸಿದೆ, ಮತ್ತೆ ಎನರ್ಜೀಸ್ ಇದೆ. ನಮ್ಮಲ್ಲಿ ಒಟ್ಟು 7 ಶರೀರಗಳಿದೆ. ಒಂದು ಶರೀರ ಫಿಸಿಕಲ್ ಬಾಡಿ, ಕಣ್ಣಿಗೆ ಕಾಣುವಂತಹ ಒಂದು ಶರೀರ. ಇನ್ನು 6 ಶರೀರಗಳು ಸಬ್ಡಲ್ ಬಾಡೀಸ್ ಅಂತ ನಾವು ಕರಿತೇವೆ. ಅದರಲ್ಲಿ 4ನೇ ಶರೀರ ಒಂದಿದೆ, ಅದನ್ನು ನಾವು ಸ್ಪಿರಿಚುವಲ್ ಬಾಡಿ ಅಂತ ಕರಿತೇವೆ. ನಾವು ಯಾವ ರೀತಿ ಯಾವುದಾದ್ರೂ ಒಂದು ಟ್ರಿಪ್ಗೆ ಹೋಗೋದಕ್ಕಿಂತ ಮುಂಚೆ ಬಿಫೋರ್ ಪ್ಲಾನ್ ಮಾಡ್ತೀವೋ, ಅದೇ ರೀತಿ ಆ 4th ಬಾಡಿ ಪ್ಲಾನ್ ಆಫ್ ಲೈಫ್ ಅಂತ ಮಾಡುತ್ತೆ. ಇದೆಲ್ಲವೂ ನೆಲೆಸಿರುವಂತಹ ಸ್ಥಳವನ್ನು ನಾವು ಗ್ರೇಟ್ ಕಾನ್ಷಿಯಸ್ನೆಸ್ ಅನ್ನುವಂತಹ ಒಂದು ಸ್ಥಳ ಇದೆ. ಅಂದ್ರೆ ಅಥವಾ ನೀವು ದೇವಲೋಕ ಅಂತ ಕರಿಬಹುದು, ಅಥವಾ ಇನ್ಫಿನಿಟಿ ಎನರ್ಜಿಸ್ ಅಂತ ಇರುವಂತಹ ಒಂದು ಲೋಕ ಅಂತ ಕರಿಬಹುದು. ಅಲ್ಲಿಂದ ಕಾನ್ಷಿಯಸ್ನೆಸ್ ಅನ್ನುವಂತಹ ಒಂದು ಸ್ಥಳಕ್ಕೆ ಬಂದು ಅವರು ಒಂದು ಪ್ಲಾನ್ ಆಫ್ ಲೈಫ್ ಅನ್ನ ಮಾಡ್ಕೊಳ್ಳುತ್ತೆ. ನಾನು ಇಂತಹ ತಂದೆ ತಾಯಿಗೆ ಇಂತಹ ಸ್ಥಳದಲ್ಲಿ ಇಂತಹ ಒಂದು ಅನುಭವಗಳನ್ನ, ಇಂತಹ ಒಂದು ವಿದ್ಯಾಭ್ಯಾಸವನ್ನ ಅಥವಾ ಇಂತಹ ಒಂದು ಕೆಲಸವನ್ನ ನಾನು ಮಾಡ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಬರ್ತದೆ ಫೋನಿಗೆ. ಅದು ಯೂಶಲಿ ಹೇಳ್ತಾರೆ ಆತ್ಮ ಸೆಲೆಕ್ಟ್ ಮಾಡುತ್ತೆ ತನ್ನ ಪೇರೆಂಟ್ಸ್. ಸೊ ನಂಬೇಕು ಕಷ್ಟ ಆಗತ್ತೆ, ಬಟ್ ಹೇಗ್ ಗೊತ್ತಿರುತ್ತೆ ಅಂದ್ರೆ ಯಾವ್ಯಾವ ಕ್ರೈಟೀರಿಯಾ ಬೇಸ್ ಆಗ್ಬೋದು? ಇಂಥ ತಂದೆ ತಾಯಿ ಹುಟ್ಟಬೇಕು, ಈ ತರ ಓಡ್ಬೇಕು. ತಂದೆ ತಾಯಿನಲ್ಲಿ ಅವರ ಒಂದು ಕರ್ಮ ಫಲವಾಗಿ, ಕರ್ಮ ಅಂತಂದ್ರೆ ಒಂದು ಕೆಲಸ, ಅದರಲ್ಲಿ ಅವರು ಋಣಾತ್ಮಕವಾದ ಮನೋಭಾವನೆಯಿಂದ ಮಾಡಿರ್ತಾರೋ ಸಕಾರಾತ್ಮಕವಾದ ಮನೋಭಾವನೆ ಮಾಡಿರ್ತಾರೋ, ಆ ತಂದೆ ತಾಯಿಯ ಬೇಸ್ ಮೇಲೆ ಒಂದು ಸೋಲ್ ಪರ್ಪಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೋಲ್ ಪರ್ಪಸ್ ಅಂತ ಈ ತಂದೆ ತಾಯಿಗೆ ಒಳ್ಳೆ ಮಗನಾಗೋ ಮಗಳಾಗೋ ಅಥವಾ ಇವರ ಕರ್ಮಕ್ಕೆ ಬಾಧಿಸುವಂತಹ ಸೋಲ್ಗಳಾಗೋ ಅದು ನಾವೇ ಡಿಸೈಡ್ ಮಾಡ್ಬೋದು. ಮೊದಲೇ ಡಿಸೈಡ್ ಆಗಿರುತ್ತೆ. ಆ ಡಿಸೈಡ್ ಮಾಡ್ಕೊಂಡೇ ಬರೋದು. ತಂದೆ ತಾಯಿಗಳನ್ನ ಮೊದಲೇ ಚೂಸ್ ಮಾಡುತ್ತೆ. ಚೂಸ್ ಮಾಡಿ ಇಂತಹ ಸಮಯದಲ್ಲಿ ಇಂತಹ ಸ್ಥಳದಲ್ಲಿ ಇಂಥ ತಂದೆ ತಾಯಿಗಳಿಗೆ ಇದನ್ನ ನಾನು ಅನುಭವಿಸ್ಬೇಕು ಅಂತಾನೆ ಒಪ್ಪಿತ. ಸೊ ನಾವ್ ಏನ್ ಇವತ್ ಕಷ್ಟ ಅನುಭವಿಸ್ತಾ ಇರ್ತೀವಿ ಅದೆಲ್ಲವೂ ನಾವೇ ಡಿಸೈಡ್ ಮಾಡಿರುವಂತ. ಕಷ್ಟಗಳನ್ನು ನಾವು ಡಿಸೈಡ್ ಮಾಡಿದೀವಿ ಅಂತಲ್ಲ, ನಾವು ಒಂದು ಸುಂದರವಾದ ಜೀವನವನ್ನ ಪ್ಲಾನ್ ಮಾಡ್ಕೊಂಡಿರ್ತೇವೆ. ಈ ಒಂದು ಪ್ರಕೃತಿಗೆ ಬಂದಾಗ ಇಲ್ಲಿರುವಂತ ವಾತಾವರಣಗಳು ನಮ್ಮ ಮನಸ್ಸನ್ನ ಕಲುಷಿತಗೊಳಿಸುತ್ತೆ. ಇಲ್ಲಿನ ಕೆಲವು ಪ್ರೇರಣೆಗಳನ್ನ ಕೊಡುತ್ತೆ. ಇಲ್ಲಿ ಮಾಡಿರುವಂತಹ ಎಷ್ಟೋ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳನ್ನ ನಮ್ಮಲ್ಲಿ ಆ ಒಂದು ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಕರ್ಮಕ್ಕೆ ಒಂದು ಸೂತ್ರ ಇದೆ, ಒಂದು ವಿಜುವಲೈಸೇಷನ್, ಎಮೋಷನ್ ಅಂಡ್ ಪ್ಲಸ್ ಆಕ್ಷನ್ ಅಂತ. ನಾವು ಯಾವ ಭಾವನೆಯೊಂದಿಗೆ ಯಾವ ಕರ್ಮವನ್ನ ಅಥವಾ ಏನು ಕಾರ್ಯವನ್ನ ಮಾಡಿರ್ತೀವೋ ಅದು ಪ್ಲಸ್ ಆರ್ ಮೈನಸ್ ನಮ್ಮ 4th ಬಾಡಿ ಸ್ಟೋರೇಜ್ ಆಗ್ತಾ ಇರುತ್ತೆ. ನಮ್ಮಲ್ಲಿ ಒಳ್ಳೆಯ ಕರ್ಮಗಳು ಸ್ಟೋರೇಜ್ ಆದಷ್ಟು ಅಥವಾ ಒಳ್ಳೆಯ ಗುಣಗಳು, ಒಳ್ಳೆಯ ಸಂಸ್ಕಾರಗಳ ಸ್ಟೋರೇಜ್ ಆದಷ್ಟು ಒಳ್ಳೊಳ್ಳೆದನ್ನ ನಾವು ರಿಸೀವ್ ಮಾಡ್ತೇವೆ. ಹಾಗೆ ನಮ್ಮೊಳಗಡೆ ಏನು ಋಣಾತ್ಮಕವಾದಂತಹ ಕರ್ಮಗಳನ್ನು ನಾವು ಶೇಖರಣೆ ಮಾಡ್ಕೊಂಡತ್ತೇವೆ, ಅದರ ಪರಿಣಾಮವಾಗೂ ಸಹ ನಾವು ಜೀವನವನ್ನು ಎದುರಿಸ್ತೇವೆ, ಅದನ್ನು ನಾವು ಫೇಸ್ ಮಾಡ್ತೇವೆ. ಸೊ ಈಗ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ನಾವು ವ್ಯಾಧಿಗಳನ್ನ ಹೇಗೆ ತಗೊಂಡು? ಅದೇ ಈ ಶರೀರದಲ್ಲಿ 4ನೇ ಶರೀರದಲ್ಲಿ ಎಲ್ಲವೂ ಸ್ಟೋರೇಜ್ ಆಗಿರುವಂಥದ್ದು. ನಾವು ಪದೇ ಪದೇ ಯಾಕೆ ಉರ್ತೀವಿ ಅಂತಂದ್ರೆ, ಇನ್ಕಂಪ್ಲೀಷನ್ ಆಕ್ಷನ್ ಇದ್ರೆ, ಇನ್ಕಂಪ್ಲೀಟ್ ಡೀಡ್ಸ್ಗಳಿದ್ರೆ, ಇನ್ಕಂಪ್ಲೀಟ್ ಮೆಮೊರೀಸ್ಗಳಿದ್ರೆ, ಇನ್ಕಂಪ್ಲೀಟ್ ಡಿಸೈರ್ಸ್ಗಳಿದ್ರೆ, ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಹುಟ್ಟೋದು. ಹುಟ್ಟುವಾಗ ಇವನ್ನೂ ಸಹ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸಂಸ್ಕಾರಗಳನ್ನು ಕ್ಯಾರಿ ಮಾಡ್ತೀವಿ,
ಒಳ್ಳೆ ಗುಣಗಳನ್ನ ಕ್ಯಾರಿ ಮಾಡ್ತೀವಿ, ನಮ್ಮ ಕರ್ಮಗಳನ್ನು ಕ್ಯಾರಿ ಮಾಡ್ತೀವಿ, ಹಾಗೂ ನಾವು ಈ ಜನ್ಮದಲ್ಲಿ ಸಾಧಿಸಿರುವಂತ ಎನರ್ಜಿಸ್ನು ಕ್ಯಾರಿ ಮಾಡ್ತೇವೆ. ನಾವು ಹೇಳ್ತೇವೆ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ ಇಂಥ ಮನೆಯಲ್ಲಿ ಹುಟ್ಟಿದ್ಯಾ, ಇಂತಹ ಕೆಲಸಗಳು ನಿನಗೆ ಪ್ರಾಪ್ತಿ ಆಗ್ತಾ ಇದೆ, ಯಾವ ಜನ್ಮದಲ್ಲಿ ಏನೋ ನಾವು ಕರ್ಮಗಳನ್ನು ಮಾಡಿದ್ದೇವೋ ಈ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಾವು ಅಂದ್ರೆ ಎಲ್ಲವೂ ಕ್ಯಾರಿ ಆಗುತ್ತೆ. ಈ ಶರೀರವನ್ನ ಇಲ್ಲೇ ನಾವು ಬಿಟ್ಟು ಹೋಗ್ತೇವೆ ಹೊರತು, ಆದ್ರೆ ನಾವು ಮಾಡಿರುವಂತ ಪ್ರತಿಯೊಂದು ಕರ್ಮ, ನಾವು ಮಾಡಿರೋ ಪುಣ್ಯ ಫಲಗಳು ಹಾಗೂ ನಾವು ಸಾಧಿಸಿರುವಂತಹ ಶಕ್ತಿಗಳು, ಈ ಸಂಸ್ಕಾರಗಳು ಎಲ್ಲವನ್ನು ಕ್ಯಾರಿ ಆಗ್ತವೆ. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಆತ್ಮ ಕ್ಯಾನ್ಸರ್ ಆಗಿ ಸತ್ತಿತ್ತು ಅಥವಾ ಇನ್ಯಾವುದೋ ಕಾಯಿಲೆಯಿಂದ ನರಳಿಸತ್ತೆ. ಸೊ ಅದರ ಶೇಷಗಳು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಎಲ್ಲವೂ ಕ್ಯಾರಿ ಆಗಲ್ಲ. ಹ್ಮ್ ಯಾವುದನ್ನ ನೀವು ತುಂಬಾ ಋಣಾತ್ಮಕವಾಗಿ ಭಾವಿಸಿರ್ತೀರಿ ಅಥವಾ ನಿಮ್ಮ ಸೈಕೋಸೊಮ್ಯಾಟಿಕ್ ಆಗಿ ಬಂದಿರುವಂತ ಕಾಯಿಲೆಗಳಿರುತ್ತೋ, ಸಪೋಸ್ ಈಗ ಇನ್ಫೆಕ್ಷನ್ ಇಂದ ಶರೀರಕ್ಕೇನೋ ಗಾಯ ಆಗಿರುತ್ತೆ, ಪೆಟ್ಟುಗಳಾಗಿರ್ತವೆ, ನೀವು ತಗೊಳ್ಳೋ ಆಹಾರದಿಂದ ಏನೋ ಸಮಸ್ಯೆಗಳಾಗಿರುತ್ತೆ, ಆ ಒಂದು ಕಾಯಿಲೆಗಳಿಂದ ನೀವು ತೀರ್ಕೊಂಡಿರ್ತೀರಿ, ಅದು ಕ್ಯಾರಿ ಆಗಲ್ಲ, ಆ ಶರೀರದಲ್ಲಿ ಬಿಟ್ಟು ಹೋಗ್ತೀನಿ ನಾವು. ಆದ್ರೆ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಮನಸ್ಸಲ್ಲೇ ಕೆಲವು ಭಾವನಾ ತರಂಗಗಳು ಪರಿಪೂರ್ಣವಾಗಿ ಅದು ಕಂಪ್ಲೀಟ್ ಆಗದೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡು ಶರೀರದಲ್ಲಿ ವ್ಯಾಧಿಗಳಾಗಿ ಕಾಣಿಸ್ಕೊಳ್ಳುವಂಥವು 60% ಅದು ಕ್ಯಾರಿ ದೇಹದಿಂದ ಬರುವಂತ ಕಾಯಿಲೆಗಳನ್ನ ಮತ್ತೆ ನಾವು ಕ್ಯಾರಿ ಮಾಡಲ್ಲ, ಆದ್ರೆ ಮನೋವ್ಯಾಧಿಗಳಾಗಿ ಬರುವಂತದ್ದು ಪ್ರತಿ ಬಾರಿನೂ ಕ್ಯಾರಿ ಮಾಡ್ತಾನೆ ಇರುತ್ತೆ. ಸೊ ಈ ಸೈಕಲ್ ನಿಲ್ಸೋದು ಹೇಗೆ? ಕೆಲವು ಅಭ್ಯಾಸಗಳಿಂದ ನಿಲ್ಲಿಸ್ಬೋದು, ಸಾಧನೆಗಳಿಂದ ನಿಲ್ಲಿಸ್ಬೋದು, ನಮ್ಮ ಮನೋಶಕ್ತಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ ಅದನ್ನು ನಿಲ್ಲಿಸ್ಬೋದು. ನಾನಾ ವೇಗಳನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ನಮ್ಗೆ ಕೊಟ್ಟಿದ್ದಾರೆ. ಧ್ಯಾನದ ಮಾರ್ಗ, ಯೋಗದ ಮಾರ್ಗ, ಅಥವಾ ತಪಸ್ಸಿನ ಮಾರ್ಗ, ಅಥವಾ ಹೋಮ ಹವನಗಳ ಮಾರ್ಗ, ಪೂಜಾ ಮಾರ್ಗ, ನಾನಾ ವಿಧಾನಗಳನ್ನ ಹೇಳ್ಕೊಟ್ಟಿದ್ದಾರೆ. ಆಲ್ ಲೀಡ್ಸ್ ಟು ರೋಮ್ ಅಂತ ಒಂದು ಮಾತಿದೆ. ಹಾಗೆ ನೀವು ಯಾವುದೇ ನಗರದಿಂದ ಯಾವುದೇ ಕಡೆಯಿಂದ ಹೋದ್ರೂ ರೋಮ್ ಅನ್ನ ತಲುಪ್ತೀರಿ ಅಂತ. ನೀವು ಯಾವುದೇ ದಾರಿಯಲ್ಲಿ ಹೋದ್ರೂ ಕೊನೆಗೆ ರೀಚ್ ಆಗೋದು ನಿಮ್ಮ ನಿನ್ನೆ ಅಷ್ಟೇ. ಅವನ ಶಕ್ತಿಯನ್ನು ನೀವು ರೀಚ್ ಆಗ್ತದೆ. ಸೊ ಇವಾಗ ನನಗ್ ಗೊತ್ತಾಗಿದೆ, ನನ್ಗೆ ಯಾವುದೋ ಒಂದು ಜನ್ಮದಿಂದ ಇದೇನೋ ನಾನು ಕ್ಯಾರಿ ಮಾಡ್ಕೊಂಬಂದೆ, ಹಾಗಾಗಿ ನನಗೊಂದು ಸಫರಿಂಗ್ ಇದೆ, ಅದು ಕಾಯಿಲೆ ಇರ್ಬೋದು ಅಥವಾ ಮನೋವ್ಯಾಧಿ ಇರ್ಬೋದು. ಸೊ ಅದನ್ನ ನಾನ್ ಕರೆಕ್ಟ್ ಮಾಡ್ಕೊಳ್ಳೋಂಥ ಪ್ಲಾನ್. ಎಷ್ಟೋ ಜನ ಇರ್ತಾರೆ, ಅವರಿಗೆ ಏನ್ ಕ್ಯಾರಿ ಮಾಡ್ತಾ ಇದ್ದೀನಿ, ಯಾಕೆ ಆಗ್ತಾ ಇದೆ. ಇವಾಗ ಮನುಷ್ಯ ಯಾರೋ ಒಬ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ಅದು ಸ್ವಭಾವತಃ ಅನ್ಕೊಂಡಿರ್ತಾರೆ. ಯಾರೋ ತುಂಬಾ ಕೂಗಾಡ್ತಾರೆ, ಪ್ರತಿಯೊಂದಕ್ಕೂ ಆವೇಶಗೊಳ್ತಾರೆ, ಸ್ವಭಾವ ಅವ್ರು ಇರೋದೇ ಹಾಗೆ ಅನ್ನೋದನ್ನ ನಾವು ಟ್ಯಾಗ್ಲೈನ್ ಮಾಡಿ ನಿಲ್ಸ್ಬಿಡ್ತೀವಿ. ಸೊ ಇಂಥವ್ರಿಗೆ ಹೇಗೆ ಸಹಾಯ ಮಾಡ್ತೇವೆ ನೋಡಿ. ಆಧ್ಯಾತ್ಮ ಅಂತ ಒಂದು ಮಾತಿದೆ. ಅಧ್ಯಯನ ಮಾಡು, ನಿನ್ನ ಆತ್ಮನ ಕುರಿತು ಅಧ್ಯಯನ ಮಾಡು, ನಿನ್ನ ಮನಸ್ಸನ್ನ ಕುರಿತು ಅಧ್ಯಯನ ಮಾಡು. ಆ ಮನಸ್ಸು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಹಾಗೂ ನಮ್ಮಲ್ಲಿ ಇನ್ಕಂಪ್ಲೀಷನ್ಸ್ಗಳು ಏನಾದ್ರು ಉಳ್ಕೊಂಡಿದ್ದಾಗ, ಕೆಲವು ಭಾವನೆಗಳು ನಮ್ಮಲ್ಲಿ ಇನ್ಕಂಪ್ಲೀಟ್ಗಳಾಗಿ ಉಳ್ಕೊಂಡಿದ್ದಾಗ, ನಮ್ಮ ಸುಪ್ತ ಮನಸ್ಸು ಅದನ್ನೆಲ್ಲವನ್ನ ಗ್ರಹಿಸಿ ನಿಧಾನವಾಗಿ ಹೊಸ ಹೊಸ ರೂಪಗಳನ್ನ ಕೊಡುತ್ತೆ. ಅದು ಹಂಗ್ರಿ ಆಗರು, ವಿಪರೀತ ಭಯಗಳಾಗರು, ವಿಪರೀತ ಕೋಪಗಳಾಗರು, ಆ ಸಡನ್ ನಾವು ಅಳುವಂಥದ್ದಾಗಿರ್ಬೋದು, ಇವೆಲ್ಲವನ್ನ ಅದು ಹೊಸ ರೂಪಗಳಿಂದ ಬರುವಂಥದ್ದು. ನಮ್ಮಲ್ಲಿ ನಮ್ಮ ಮನೋಶಕ್ತಿಯ ಬಗ್ಗೆ ನಾವು ಅರಿವನ್ನು ತಂದುಕೊಂಡು ಕೆಲವು ಅಭ್ಯಾಸಗಳನ್ನು ಮಾಡೋದ್ರಿಂದ, ಕೆಲವು ಸಾಧನೆಯ ಅಭ್ಯಾಸಗಳನ್ನು ಮಾಡೋದ್ರಿಂದ ಅವೆಲ್ಲವನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ. ಸೊ ಈ ಎಪಿಸೋಡ್ ನಲ್ಲಿ ನಾವು ಹೇಗೆ ಹಿಂದಿನ ಜನ್ಮದಿಂದ ಕರ್ಮಗಳನ್ನ ತಗೊಂಡ್ ಬರ್ತೀವಿ, ಅದು ನಮ್ಮನ್ನ ಯಾವ ರೀತಿ ಕಾಡಬಹುದು ಅನ್ನೋ ತಿಳ್ಕೊಂಡೆ. ಸೊ ಇದನ್ನ ಇನ್ನ ತಡೆಗಟ್ಟುವಂತ ಪ್ರಯತ್ನ ಮಾಡ್ಲೇಬೇಕಲ್ವಾ. ಸೊ ಅದು ಯಾವ್ಯಾವ ತರ ಅಂದ್ರೆ ಯು ಕ್ಯಾನ್ ಚೂಸ್. ಈ ಎಪಿಸೋಡ್ಸ್ ನಾವ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಒಂದೇ ಕಾಯಿಲೆಗೆ ನೀವು 10 ಹಲವಾರು ರೀತಿಯ ಮೊಡಾಲಿಟೀಸ್ ನ ಪಿಕ್ ಮಾಡೋದ್ರಿಂದ, ನಿಮಗ್ ಅನುಕೂಲ ಆಗುವಂತ ಮೊಡಾಲಿಟಿನ ಪಿಕ್ ಮಾಡೋದ್ರಿಂದ ನೀವು ಸೊಲ್ಯೂಷನ್ ನ ಹುಡ್ಕೋಬಹುದು. ಸೊ ನೀವ್ ಯಾವ್ದನ್ನ ಪಿಕ್ ಮಾಡ್ಬೇಕು. ಕಮಿಂಗ್ ಎಪಿಸೋಡ್ಸ್ ನಲ್ಲಿ ನಾವು ಒಂದೊಂದೇ ಮೊಡಾಲಿಟಿನ ಡಿಸ್ಕ್ಲೋಡ್ ಮಾಡ್ತಾ ಹೋಗ್ತೀವಿ. ಆ ಎಪಿಸೋಡ್ಸ್ ನ ನೀವು ಸರಿಯಾಗಿ ವಾಚ್ ಮಾಡ್ತು ಅಂದ್ರೆ, ಈ ಮೊಡಾಲಿಟಿನ ನಾನು ಪಿಕ್ ಮಾಡ್ಬೋದಾ, ಇದು ನನಗ್ ಮ್ಯಾಚ್ ಆಗತ್ತಾ, ಇದು ನನಗ್ ಸೂಟ್ ಆಗತ್ತಾ, ನನ್ನ ಸಮಸ್ಯೆಯಿಂದ ಹೊರಗೆ ಬರಕ್ ಇದು ಸಹಾಯ ಆಗತ್ತಾ ಅನ್ನೋದ್ರ ಕನ್ಕ್ಲೂಷನ್ ನೀವೇ ತಗೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಗುರುಜಿನ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವರ ಫೋನ್ ನಂಬರ್ ಇರುತ್ತೆ, ಅವರ ಡೀಟೇಲ್ಸ್ ಇರುತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀವಿ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ, ಅಲ್ಲಿಗೆ ನಮ್ ಕೆಲಸ ಮುಗ್ದ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ.